ಹಾಯ್ ಹಲೋ ನಮಸ್ಕಾರ. ಸೂಪರ್ ಆಗಿರುವಂತಹ ಒಂದು ರೆಸಿಪಿ ಮಾಡೋಣ ಬನ್ನಿ. ಇದರ ಹೆಸರು ಸಬ್ಬಸ್ಗೆ ಪಲಾವ್ ಅಂತ. ನೀವು ಯಾವಾಗ ಬೇಕಾದ್ರೂ ಮಾಡಿಟ್ಕೋಬಹುದು. ಅದು 2 ದಿನ ಮಾತ್ರ ಚೆನ್ನಾಗೇ ಇರುತ್ತೆ. ಬಟ್ ಯಾವತ್ತು ವಾಟರ್ ಮಾತ್ರ ಮಿಕ್ಸ್ ಮಾಡಬಾರ್ದು. ಬನ್ನಿ ಮಾಡೋಣ. ಒಂದು ಪ್ಯಾನ್ ಇಟ್ಕೊಳ್ಳಿ. ಆಮೇಲೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ. ಆಯಿಲ್ ಚೆನ್ನಾಗಿ ಕಾಯ್ಬೇಕಾಗುತ್ತೆ. ನೋಡಿ ಚೆನ್ನಾಗಿ ಕಾಯ್ತಾ ಇದೆ. ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಹಾಕೋಬೇಕು. ಅದೆಲ್ಲ ಬ್ರೌನ್ ಕಲರ್ ಆಗಿ ಬರಬೇಕಾಗತ್ತೆ. ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಆಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿನ ಹಾಕೊಳ್ಳಿ. ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂತ ಬೆಳ್ಳುಳ್ಳಿ ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿ. ಮಕ್ಕಳಿಗೆ ಡೈಲಿ ಒಂದೊಂದು ಥರ ರೈಸ್ ಕಟ್ಟೋದ್ರಲ್ಲಿ ತಲೆ ಕೆಟ್ಟೋಗಿರುತ್ತೆ. ಅವಾಗನೇ ಈ ಥರ ರೆಸಿಪಿ ಮಾಡಿಕೊಟ್ಟಿದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ನಾವು ಹಸಿ ಬಟಾಣಿ ತೊಗೊಂಡಿದ್ದೀವಿ. ಹಸಿ ಬಟಾಣಿನ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಹಸಿಯಾಗಿರೋದ್ರಿಂದ ಚೆನ್ನಾಗಿ ಫ್ರೈ ಮಾಡಬೇಕು. ಹಂಗೆ ಎಣ್ಣೆಲಿ ಹಾಕಿದ್ರೆ ಸಿಡಿಯುವಂಥ ಸಾಧ್ಯತೆ ಭಾಳ ಇರುತ್ತೆ. ಹುಷಾರಾಗಿ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬೇಯಬೇಕು, ಚೆನ್ನಾಗಿ ಬೇಯಬೇಕು. ಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡು ಹಾಕಿರುತ್ತಲ್ಲ ಅದು ಸ್ವಲ್ಪ ತುಂಬ ಚೆನ್ನಾಗಿ ಫ್ರೈ ಆದರೆ ಖಾರ ಚೆನ್ನಾಗಿ ಬಿಡುತ್ತೆ. ಬೇಕಿದ್ರೆ ನೀವು ಸ್ವಲ್ಪ ಜೀರಿಗೆ ಹಾಕೋಬೋದು. ಅದು ಚೆನ್ನಾಗಿ ಫ್ರೈ ಮಾಡುತ್ತೆ. ಹಿಂದೆ ಬಾಡಿಸ್ತಾನೆ ಇರಬೇಕು. ಇಲ್ಲ ಅಂದರೆ ಬೇಳೆ ಎಲ್ಲ ಸೀದು ಹೋಗ್ಬಿಡುತ್ತೆ. ಆಮೇಲೆ ಸಣ್ಣದಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರ ಅಂತ ಸಬ್ಬಸಿಗೆನ ಆ್ಯಡ್ ಮಾಡಬೇಕು. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಸಬ್ಬಸಿಗೆ ಹಾಕೊಳ್ಳೋದು. ಚೆನ್ನಾಗಿ ಬಾಡಿಸ್ಕೋಬೇಕು. ಜಾಸ್ತಿ ಮಾಡಿದರೆ ಜಾಸ್ತಿ ಹಾಕೋಬೋದು, ಕಡಿಮೆ ಮಾಡಿದರೆ ಕಡಿಮೆ ಹಾಕೋದು. ನಿಮಗೆ ಫ್ಲೇವರ್ ಇದು ಒಂಥರ ಫ್ಲೇವರ್ ಬಿಡುತ್ತೆ ಅಲ್ಲ ಸಬ್ಬಸಿಗೆ. ಫ್ಲೇವರ್ ಇಷ್ಟ ಆದರೆ ಜಾಸ್ತಿನೇ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನೋಡಿ ಚೆನ್ನಾಗಿ ಬಾಡಿಸ್ಕೋಬೇಕು. ಉಪ್ಪೆಲ್ಲ ಸ್ಪ್ರೆಡ್ ಆಗಬೇಕು. ನೀರು ಮಾತ್ರ ಮಿಕ್ಸ್ ಮಾಡಬೇಡಿ. ಇದಕ್ಕೆ ನೀರು ಮಿಕ್ಸ್ ಮಾಡಿದ್ರೆ ಟೇಸ್ಟೇ ಎಲ್ಲ ಹಾಳಾಗಿಬಿಡುತ್ತೆ. ಆಮೇಲೆ ಸ್ವಲ್ಪ ಕ್ಯಾಪ್ ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯ ಕೊಡಬೇಕು. ಬೇಯ್ತಿದೆ. ಆಮೇಲೆ ತೆಗೆದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅಂತ. ಬಟಾಣಿನೇ ಎಲ್ಲ ಬೆಂದ್ಕೊಂಡಿದ್ದಾವೆ. ಅದನ್ನೇ ಬಾಡಿಸ್ತಾನೆ ಇರಬೇಕು ಸ್ವಲ್ಪ. ಇದನ್ನು ಕುಡಿತಾ ಇದೆ. ನೋಡಿದ್ರೆ ಎಷ್ಟು ತಿನ್ಬೇಕು ಅಂತ ಅನಿಸ್ಬಿಡುತ್ತೆ. ಆ ಥರ ಬಂದಿದೆ ನೋಡಿ. ಸಬ್ಬಸಿಗೆ ಎಲ್ಲ ಹಸಿ ವಾಸನೆ ಮಾಡಬೇಕು. ಹಾಗೆ ಬಾಡಿಸ್ತಾನೆ ಇರಬೇಕು. ಸ್ವಲ್ಪ ಆಯಿಲ್ ಏನಾದರೂ ಕಡಿಮೆ ಆದರೆ ಆ್ಯಡ್ ಮಾಡ್ಕೋಬೋದು. ಒಂದು ವೈಟ್ ರೈಸ್ನ ಮಿಕ್ಸ್ ಮಾಡಬೇಕು. ಸ್ವಲ್ಪ ಆರಿದ್ರೆ ಚೆನ್ನಾಗಿರುತ್ತೆ. ರೈಸ್ ಬಿಡಿ ಬಿಡಿಯಾಗಿ ಬರುತ್ತೆ. ಬಿಸಿ ಬಿಸಿಗೆ ಹಾಕಿ ಮಾಡಿಸ್ಬೇಡಿ. ನೋಡಿ ಚೆನ್ನಾಗಿ ಬಾಡಿಸ್ಕೋಬೇಕು. ಸಬ್ಬಸಿಗೆ ಎಲ್ಲ ಒಂದೇ ಹತ್ರ ಕುತ್ಕೊಂಡ್ಬಿಟ್ಟಿರುತ್ತೆ ಅಲ್ಲ.
ಬಟಾಣಿ ನೋಡಿದ್ರೇನೆ ಮಕ್ಳು ತಿನ್ಬೇಕು ಅಂತ ಅನಿಸ್ಬೇಕು. ಅದಕ್ಕೋಸ್ಕರನೇ ಬಟಾಣಿ ಆ್ಯಡ್ ಮಾಡ್ಕೋಬೇಕು. ಮಕ್ಕಳಿಗೆ ಅಟ್ರಾಕ್ಷನ್ ಆಗಿರ್ಬೇಕು, ಅವ್ರನ್ನ ನೋಡೋಕು ಚೆನ್ನಾಗಿರ್ಬೇಕು, ತಿನ್ನೋಕು ಚೆನ್ನಾಗಿರ್ಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೋಬೇಕು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಪಟ್ ಅಂತ ಮಾಡುವಂತಹ ರೆಸಿಪಿ ಸಬ್ಬಸ್ಗೆ ಪಲಾವ್ ರೆಡಿ ಆಯ್ತು.